ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಸೋಪ್ ಮಾಡೋಕ್ಕೆ ಮನೇಲಿ ಸೋಪ್ ರೆಡಿ ಮಾಡಬೇಕಲ್ಲ. ಚಳಿಗಾಲ, ತುಂಬ ಚಳಿಗಾಲ. ಅದಕ್ಕೋಸ್ಕರ ನಾವು ಮನೇಲಿ ಸೋಪ್ ಬೇಸ್ ಮಾಡಬೇಕಂತ ಸೋಪ್ ಮನೇಲಿ ತಯಾರು ಮಾಡಬೇಕಂತ ಸೋಪ್ ಬೇಸ್ ತರಿಸಿದ್ದೀನಿ ಮೀಶೋಯಿಂದ. ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಬಂದಿದೆ. 1 ಕೆ ಜಿ ಏನೋ ಇರ್ಬೋದು ಇದು 1 ಕೆ ಜಿ ಅಂತ ಅನಿಸುತ್ತೆ. ಸೋಪ್ ಬೇಸ್ ನನಗೆ ಈ ಥರ ಇರುತ್ತೆ ಮನೇಲೆ ಪ್ರಾಡಕ್ಟ್ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಇನ್ಮೇಲೆ ಸೋಪ್ ತಯಾರು ಮಾಡಿ ಮಾರಾಟಕ್ಕೆ ಇಡಬೇಕು ಅಂತ ಇದ್ದೀನಿ. ಮನೆಯಲ್ಲೇ ನೀಮ್ ಸೋಪು ನಾನು ರೆಡಿ ಮಾಡ್ತೀನಿ. ಬೇವಿನ ತಪ್ಪಲದ ಸೋಪು ನಿಮ್ಗೆ ಯಾರಾದರೂ ಬೇಕಾದರೆ ಆರ್ಡ್ರ್ ಕೊಡ್ಬೋದು. ನಂಬರ್ ಬೇರೆ ಮೆನ್ಷನ್ ಮಾಡ್ತೀನಿ ಇನ್ಮೇಲೆ. ನಾನು ಹೊಸ ನಂಬರ್ ತೊಗೊಂಡಿದ್ದೀನಿ. ಆಮೇಲೆ ಅಂಬಿಬಾಳ ರಗತ್ ಬಾಳ ಅದೆಲ್ಲ ಅದನ್ನು ನಂಬರ್ ಕೊಡ್ತೀನಿ ಅಂತ ಹೇಳಿದೆ. ಆರತಿ ಹೆಚ್ಚಿಗೂ ನಂಬರ್ ಕೊಡ್ತೀನಿ ಅಂತ ಹೇಳಿದೆ. ಇವತ್ತು ಸಾಯಂಕಾಲ ಶಾರ್ಟಲ್ಲಿ ನಂಬರ್ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೋಪ್ ಬೇಸ್ ಕೂಡ ಸೋಪಿಗೆ. ಓಹೋ, ನನಗೆ ಒಂದು ಫುಲ್ ಗಿಫ್ಟ್ ವಾಚರ್ ಬಂದುಬಿಟ್ಟಿದೆ. ನನಗೆ ಆಫರು ಒಂದು ಚೀಟಿ ಬಂದುಬಿಟ್ಟಿದೆ. ಮೀಶೋದಿಂದ ಜಾಸ್ತಿ ಆರ್ಡ್ರ್ ಮಾಡ್ತೀನಿ ಅಂತ ಏನು ಬಂದಿದೆ ಏನೋ ಗೊತ್ತಿಲ್ಲ. 100 ರೂಪಾಯಿ ಗಿಫ್ಟ್ ವೋಚರ್ ಅಂತ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ ನೋಡಿ. ಸೋಪ್ ಬೇಸ್ ಮೇಲೆ ಗಿಫ್ಟ್ ಅಂತ ಬಂದಿದೆ. 100 ರೂಪೀಸ್ ಕ್ಯಾಶ್ ಬ್ಯಾಕು ಅಂತ ಬಂದಿದೆ. ಏನೋ ಗೊತ್ತಾಗ್ತಿಲ್ಲ. ನನಗಂತೂ ಸೂಪರ್ ಡೂಪರಾಗಿ ಸೋಪ್ ಬೇಸ್ ಬಂದಿದೆ. ಇದು ಯಾವ ರೀತಿ ಅಂತ ಇರುತ್ತೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಿರೋದು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ನೀಮ್ ಸೋಪು ತಯಾರು ಮಾಡೋಕ್ಕೆ ತರಿಸಿರೋದು. ಇದು ಆಲ್ಮೋಸ್ಟ್ 1 ಕೆ ಜಿ ಇದೆ. 126 ರೂಪೀಸ್ ಕೊಟ್ಟಿದ್ದೀನಿ ನಾನು ಇದಕ್ಕೆ. ಗಿಫ್ಟ್ ವೋಚರ್ ಕೂಡ ಬಂದಿದೆ. ಅದಕ್ಕೆ ಏನು ಗಿಫ್ಟ್ ವೋಚರ್ ಬಂದಿದೆ, ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ಚೀಟಿ ಮೇಲೆ. 1 ಕೆ ಜಿ ಏನೋ ಇರ್ಬೋದಿದೆ ಅಂತ ವಾಟ್ಸಪ್ ಮಾಡಿದರೆ ಗಿಫ್ಟ್ ವೋಚರ್ ಏನು ಕೊಡ್ತಾರೆ, 100 ರೂಪೀಸ್ ಏನಾದರೂ ಹಾಕ್ಬೋದು ಅಂತ ಅನಿಸುತ್ತೆ. ನಿಮಗೆ ಈ ಚೀಟಿದೇನಾದರೂ ಗೊತ್ತಾಗ್ತಾ ಇದೆಯಾ ಅಂತ ಸ್ವಲ್ಪ ಹೇಳ್ಕೊಡಿ ನನಗೂ ಕಮೆಂಟಲ್ಲಿ ಕಮೆಂಟ್ ಹಾಕಿ ಪ್ಲೀಸ್. ಇವಾಗ ನಾನು ಸೋಪ್ ಬೇಸ್ ತಯಾರು ಮಾಡಬೇಕು ಅಂತ ತರಿಸಿದ್ದೀನಿ. ನಿಮಗೂ ಬೇಕಾದರೆ ತರಿಸ್ಕೊಳ್ಳಿ. ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗತ್ತೆ ಇದು ಸೋಪ್ ಬೇಸು. ನೋಡಿ ಇದು ಯಾವ ರೀತಿಯಾಗಿದೆ ಅಂತ ನನಗೂ ಗೊತ್ತಿಲ್ಲ. ಇದನ್ನು ಓಪನ್ ಮಾಡಿ ಯಾವ ರೀತಿಯಾಗಿದೆ ಅಂತ ನೋಡೋಣ. ಇದು ನೋಡಿ ಇಷ್ಟಿದೆ. ನನಗೆ ಇನ್ನು 126 ರೂಪಾಯಿಗೆ ಇಷ್ಟೊಂದು ಬಂದಿದೆ. ಇದರಲ್ಲಿ ಎಷ್ಟು ಸೋಪ್ ಹಾಕ್ತೇವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ಈಗ ಸೋಪ್ ಮನೆಯಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ನಾನು ಬೇವಿನ ತಪ್ಪಲ ಹರ್ಕೊಂಬರಕ್ಕೆ ಹೋಗಬೇಕು. ಇವಾಗ ನೋಡಿ, ಮೀಶೋದಿಂದ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಾಗಿದ್ದರೆ ಬೇಗ ತರಿಸ್ಕೊಂಡು ಮನೆಯಲ್ಲಿ ಸೋಪ್ ತಯಾರು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡೋಣ ಒಳಗಡೆ ಯಾವ ರೀತಿ ಇರುತ್ತೆ. ಅದು ಮುಟ್ಟಿದರೆ ಮೆತ್ತಗಿರತ್ತಾ ಗಟ್ಟಿಯಾಗಿರತ್ತಾ ಅಂತ ನೋಡಬೇಕಂತ ಕಟ್ ಮಾಡಿ ನೋಡ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ ಕಟ್ ಮಾಡಿದ್ವಿ. ತುಂಬ ಅಂಟಾಗಿದೆ ಇದು ಸೋಪ್ ಅಲ್ವಾ. ಅದೇನು ಸ್ಮೆಲ್ಗಿಲ್ ಏನಿಲ್ಲ, ನಾರ್ಮಲಾಗಿ ಇದೆ, ಸ್ಮೆಲ್ ಏನಿರಲ್ಲ. ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸಿಕಮ್ ಗುಳಿಗೆ ಬೇರೆ ತೊಗೊಂಬಂದಿದ್ದೀನಿ. ಇಷ್ಟಂತೂ ಬಂದಿದೆ. ಸೋಪ್ ಮಾಡೋವಾಗ ಅಂತೂ ಆಫರ್ ಬಂದಿದೆಯಲ್ಲ, ಅದೊಂದು ತುಂಬ ಖುಷಿನೇ ಆಗಿದೆ ನನಗೆ. ಪ್ಯಾಕ್ ಮಾಡಿ ಇಟ್ಬಿಡೋಣ. ಬೆಳಗ್ಗೆ ಸೋಪು ಬೇಗ ತಯಾರು ಮಾಡಿ ವಿಡಿಯೋನ ಹಾಕ್ತೀನಂತೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ತುಂಬ ನಿಮಗೆ ಧನ್ಯವಾದಗಳು. ನೋಡಿ ಇಟ್ಟುಬಿಡ್ತೀನಿ. ಇವಾಗ ನೀವು ಸೋಪ್ ಬೇಸ್ ರೆಡಿ ಮಾಡ್ಕೊಳ್ಳಿ.